ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ತತ್ತಿ ಸಾರು ಯಾವ ಥರ ಮಾಡೋದು ಅಂತಂದು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲೇ ತತ್ತಿನ ಆಲ್ರೆಡಿ ಒಂದು ಡಬರಿ ಒಳಗೆ ನೀರು ಹಾಕ್ಕೊಂಡು ಕುದಿಸ್ಕೊಳಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ. ಇವಾಗ ತತ್ತಿ ಕುದಿಯೋಗಿಡೋಣ. ಇವಾಗ ಗ್ಯಾಸ್ ಆನ್ ಮಾಡಿ ತತ್ತಿ ಕುದಿಯೋಗಿಡಾಕತ್ತೀನಿ ನೋಡಿ ಫ್ರೆಂಡ್ಸ್. ಇವು ಚೆನ್ನಾಗಿ ಕುದಿಲಿ. ನೆಕ್ಸ್ಟು ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಪುದೀನ, ಟೊಮೆಟೊ, ಉಳ್ಳಾಗಡ್ಡಿ, ಕಸೂರಿ ಮೆಂತಿ ಅಂತಾರಲ್ಲ, ಕಸೂರಿ ಮೆಂತಿ. ಇಲ್ಲಿ ಏನಪ್ಪ ಅಂತಂದರೆ ಬಡೆ ಸೊಪ್ಪು, ಜೀರಿಗೆ, ಕೊತ್ತಂಬರಿ ಬೀಜದ ಕಾಳು, ಚಕ್ಕೆ, ಲವಂಗ, ಒಂದು ಏಲಕ್ಕಿ ಇಷ್ಟನ್ನು ಇಟ್ಕೊಂಡೀನಿ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಬಾಳಿಗೆ ಇಟ್ಕೊಂಡೀನಿ. ಗ್ಯಾಸ್ ಚಾಲು ಮಾಡಿ ಆಗಲೇ ಬಾಳಿಗೆ ಕಾಯಕ್ಕಿಟ್ಟೆ ನಾನು. ಇವಾಗ ಫಸ್ಟ್ ಉಳ್ಳಾಗಡ್ಡಿ ಹಾಕ್ತೀನಿ ನೋಡಿರಿ. ನೆಕ್ಸ್ಟ್ ನಾವೇನು ಮಸಾಲ ಅದಾವಲ್ಲ, ಬಡೆ ಸೊಪ್ಪು, ಜೀರಿಗೆ, ಲವಂಗ, ಚಕ್ಕೆ, ಏಲಕ್ಕಿ ಏನದಾವಲ್ಲ ಅವನ್ನ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಇವಾಗ ನೋಡ್ಕೊಂಡು ಇವಾಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಎಣ್ಣೆಗ. ಉಳ್ಳಾಗಡ್ಡಿ ಹುರ್ಕೊಳಕತ್ತೀನಿ. ಈ ಥರ ಎಣ್ಣೆಗ ಉಳ್ಳಾಗಡ್ಡಿನ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಟೊಮೆಟೊನ ಹಾಕಕತ್ತೀನಿ. ಟೊಮೆಟೊ, ಉಳ್ಳಾಗಡ್ಡಿ ಏನು ನಾವು ಹಾಕಿದ್ವಿ ಹುರಿಯಾಕ ಅದನ್ನು ಹುರ್ಕೊಂಡೆ. ನೆಕ್ಸ್ಟ್ ಕಸೂರಿ ಮೆಂತಿ ಅಂತಾರಲ್ಲ, ಕಸೂರಿ ಮೆಂತಿ ಇವಾಗನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಮಾಡೋದ್ರಿಂದ ಕಸೂರಿ ಮೆಂತಿ ಅದು ಏನು ಘಮ ಅನ್ನೋದಿರುತ್ತಲ್ಲ ಮಸಾಲೆ ಒಳಗೆ ಚೆನ್ನಾಗಿ ಬರ್ತೈತಿ. ನೋಡಿ ಫ್ರೆಂಡ್ಸ್, ಇವಾಗ ಟೊಮೆಟೊ, ಉಳ್ಳಾಗಡ್ಡಿ, ಮಸಾಲೆ ಎಲ್ಲ ಫ್ರೈ ಆಯಿತು. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳಕತ್ತೀನಿ. ಆಫ್ ಮಾಡಿಕೊಂಡು ಇವಾಗ ನಾವೇನು ಕೊಬ್ಬರಿ, ಕೊತ್ತಂಬರಿ, ಪುದೀನ ಮತ್ತು ಬೆಳ್ಳುಳ್ಳಿ, ಅಲ್ಲ ಇಷ್ಟನ್ನು ಇವಾಗ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಅದ್ರಾಗ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಾಳಿಗೆ ಬಿಸಿ ಇರುತ್ತೆ, ಅದ್ರಾಗನ ಒಂದು ಸ್ವಲ್ಪ ಹಾಕ್ಕೊಂಡು ತಯಾರಿಸ್ಕೊಂಡ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲೆನ ರುಬ್ಕೊತೀನಿ ಜಾರಿಗೆ ಹಾಕ್ಕೊಂಡು. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲ ರೆಡಿ ಮಾಡಿಕೊಂಡೆ. ಸಣ್ಣಗಾಗಬೇಕಿದು ಪೇಸ್ಟು, ಆ ಥರ ನೈಸಾಗಿ ರುಬ್ಕೋಬೇಕು. ಇವಾಗ ಒಗ್ಗರಣೆ ಕೊಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಬಾಳಿಗೆ ಇಟ್ಕೊಂಡು ಬಾಳಿಗೆಗೆ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಕಾದೈತಿ. ಈಗ ಎಣ್ಣೆಗೆ ಏನು ಮಾಡ್ತೀನಪ್ಪ ಅಂತಂದರೆ ಖಾರ ಹಾಕ್ಕೊಳಕತ್ತೀನಿ. ನೋಡಿರಿ, ನಾನು ಒಣ ಖಾರ ಪುಡಿ ಹಾಕ್ಕೊಳಕತ್ತೀನಿ. ನಿಮ್ಗೆ ಬೇಕಂದ್ರೆ ನೀವು ಹಸಿ ಖಾರದ ಬೇಕಾದ್ರೆ ಮಾಡ್ಕೋಬೋದು. ಇವಾಗ ಎಣ್ಣೆಗನ ಖಾರ ಹಾಕ್ಕೊಂಡೆ. ಈ ಥರ ಮಾಡೋದ್ರಿಂದ ಕಲರ್ ಬರುತ್ತೆ ಸಾಂಬಾರು ಅನ್ನೋದಕ್ಕೆ ಹಾಕ್ಕೊಳೋದು. ಇವಾಗ ಖಾರನ ಹಾಕ್ಕೊಂಡು ಕೈಯಾಡಿಸಿ ನಾವೇನು ಮಾಡ್ಕೊಂಡಿರ್ತೀವಿ ಮಸಾಲನ, ಆ ಮಸಾಲನ ಹಾಕ್ಕೊಳಕತ್ತೀನಿ ನೋಡಿರಿ. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ.
ಅರಸಿನ ಪುಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣಾಗತ್ತೀನಿ ನೋಡಿರಿ. ಹಾಕೊಂಡು ಚೆನ್ನಾಗಿ ಕೈಯಾಡಿಸಿ ಇದನ್ನು ಕುದಿಯೋಕೆ ಬಿಡೋಣ. ಇದಕ್ಕೆ ಮೇಲೆ ಮತ್ತೇನು ಎಕ್ಸ್ಟ್ರಾ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ. ನಾವು ಚಕ್ಕೆ, ಲವಂಗ, ಸೋಪು, ಜೀರಿಗೆ ಎಲ್ಲ ಹಾಕೊಂಡಿರೋ ಕಾರಣದಿಂದ ಮತ್ತೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಚೆನ್ನಾಗಿ ಕುದಿಲಿ. ಇಲ್ಲಿ ಆಲ್ರೆಡಿನೂ ತತ್ತಿನೂ ಕುದ್ದು. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ತತ್ತಿ ತಣ್ಣಗಾಗಲಿ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಕಲರ್ ಬರುತ್ತೆ. ಈ ಥರ ಮಾಡೋದ್ರಿಂದ ತತ್ತಿ ಸಾರು ಸೂಪರಾಗಿ ಕಾಣುತ್ತೆ, ಅಷ್ಟೇ ಟೇಸ್ಟಿಯಾಗಿಯೂ ಇರುತ್ತೆ. ಇವಾಗಿದು ಚೆನ್ನಾಗಿ ಕುದೀಲಿ. ನೋಡಿ ಫ್ರೆಂಡ್ಸ್, ಇವಾಗಿದು ಚೆನ್ನಾಗಿ ಕುದೀಲಿದೆ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಬಿಡ್ತೀನಿ ಇದನ್ನು. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿರೋದು, ಒಗ್ಗರಣೆ ಕೊಟ್ಟಿದ್ನಲ್ಲ ಅದು ಕುದಿಯಾಕತ್ತಿತ್ತು. ನೋಡೋಣ ಬರ್ರಿ. ಇವಾಗ ಚೆನ್ನಾಗಿ ಕುದಿಯಾಕತ್ತಿತ್ತು. ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ, ನಾವು ಇವಾಗ ತತ್ತಿ ಕುದಿಸ್ಕೊಳಕ್ಕೆ ಇಟ್ಕೊಂಡಿದ್ವಲ್ಲ, ಇವಾಗ ತತ್ತಿ ಸಿಪ್ಪೆ ಎಲ್ಲ ತೊಗೊಂಡಿಟ್ಕೊಂಡೀನಿ. ಇವಾಗ ಇದಕ್ಕೆ ತತ್ತಿ ಹಾಕಿ ಒಂದು 5 ನಿಮಿಷ ಕುದಿಸಿ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ತತ್ತಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ತತ್ತಿ ಹಾಕ್ಕೊಂಡೆ ಗ್ಯಾಸನ್ನು ಸಣ್ಣ ಇಟ್ಕೊತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಗ್ಯಾಸನ್ನು ಸಣ್ಣ ಇಟ್ಕೊಂಡೀನಿ. ಇವಾಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುದಿಯಕ್ಕೆ ಬಿಡೋಣ. ಇದನ್ನು ಸಣ್ಣ ಉರಿಲಿಂದ ಕಲರು ಮಸ್ತ್ ಚೆನ್ನಾಗಿ ಬರುತ್ತೆ ಕುತ್ತಪ್ಪ ಅಂದ್ರೆ. ಇವಾಗ ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಲಿ. ಬನ್ನಿ ಫ್ರೆಂಡ್ಸ್, ಇವಾಗ ತೆಗೆದು ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕುದೈತಿ. ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ ನಿಮಗೆ ಬೇಕಂದರೆ ಮ್ಯಾಗ ಒಂದು ತತ್ತಿ ಡೈರೆಕ್ಟಾಗಿ ಒಡೆದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು. ಡೈರೆಕ್ಟ್ ಇನ್ನೊಂದು ತತ್ತಿ ಒಡೆದು ಹಾಕಿ ಚೆನ್ನಾಗಿ ಒಂದೊಂದು 5-10 ನಿಮಿಷ ಕುದಿಸಿ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ಬೇಕು. ಆ ಥರನೂ ಮಾಡ್ತಾರೆ. ನೀವಿಲ್ಲ ಡೈರೆಕ್ಟ್ ನಾನು ಕುಚ್ಚಿ ತತ್ತಿಲಿಂದನೇ ಮಾಡ್ತೀನಪ್ಪ ಅನ್ನೋರು ಈ ಥರ ಮಾಡ್ಬೋದು. ನನ್ನ ಮಕ್ಕಳಾಗಲೇ ಇವಾಗ ಆಲ್ರೆಡಿ 2 ತತ್ತಿನ ತಿಂದುಬಿಟ್ರು. ಅವ್ರಿಗೆ ಮಸಾಲೆ ಒಳಗೆ ಇಷ್ಟ ಆಗೋಂಗಿಲ್ಲ ಅಂತಂದು ಅವ್ರು ಆಗಲೇ ತತ್ತಿ ತಿಂದರು. ಇವಾಗ ನಮ್ಮ ಯಜಮಾನ್ರಿಗೆ ನನಗೆ ಇವಾಗ ತತ್ತಿ ಇರೋದು, ಇದರಿಂದ ನಾನು ಸಾಂಬಾರು ಮಾಡಿ ತೋರಿಸಾತೀನಿ ನೋಡಿ ಫ್ರೆಂಡ್ಸ. ಮಸ್ತ್ ಟೇಸ್ಟ್ ಆಗುತ್ತೆ ಇದು ತತ್ತಿ ಸಾರು. ಕಟ್ಟಿ ರೊಟ್ಟಿ, ಜೋಳದ ರೊಟ್ಟಿ, ಮೆತ್ತಂದು ಚಪಾತಿ, ಪರೋಟ ಇಂಥದಕ್ಕೆಲ್ಲ ಮಸ್ತ್ ಕಾಂಬಿನೇಷನ್ನು. ಈ ಥರ ಸೂಪರಾಗಿ ಮಾಡಿರಿ ಫ್ರೆಂಡ್ಸ. ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ. ಮಸ್ತ್ ಕಲರ್ನೂ ಬಂದೈತಿ, ಅಷ್ಟು ಟೇಸ್ಟಿಯಾಗಿಯೂ ಇರುತ್ತೆ. ಇವಾಗ ಇದು ಆಲ್ರೆಡಿ ಆಯ್ತು ಅಂತ ಅರ್ಥ. ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ್, ಇವಾಗ ತತ್ತಿ ಸಾಂಬಾರು ಸರ್ವ್ ಮಾಡಿ ತೋರಿಸಾತೀನಿ ನೋಡಿ ಫ್ರೆಂಡ್ಸ. ಮಸ್ತ್ ಕಲರ್ ಬಂದೈತಿ, ಅಷ್ಟು ಟೇಸ್ಟಿಯಾಗಿಯೂ ಐತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.